ಸ್ನೇಹಿತರೆ, ಜೂಲಿ ಲಕ್ಷ್ಮಿ ಎಂದೇ ಹೆಸರುವಾಸಿಯಾದ ದಕ್ಷಿಣ ಭಾರತ ಚಿತ್ರರಂಗ ಖ್ಯಾತ ಕಲಾವಿದೆಯರಲ್ಲೊಬ್ಬರು. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಚಿತ್ರರಂಗದ ಅನೇಕ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಈ ಕಾರಣದಿಂದಾಗಿ ಪಂಚಭಾಷಾ ತಾರೆ ಎಂದು ಕರೆಸಿಕೊಳ್ಳುತ್ತಾರೆ. ಕನ್ನಡ ಚಿತ್ರರಂಗದ ಪ್ರಥಮ ಚಲನಚಿತ್ರ ಸತಿ ಸುಲೋಚನಾ 1934ರಲ್ಲಿ ಬಿಡುಗಡೆಯಾಗಿದ್ದು, ಚಿತ್ರದ ನಿರ್ದೇಶಕ ಹಾಗೂ ದಕ್ಷಿಣ ಭಾರತದ ಪ್ರಮುಖ ಚಿತ್ರ ನಿರ್ದೇಶಕರೊಬ್ಬರಾದ ವೈ.ವಿ. ರಾವ್ ಅವರ ಮಗಳು ಲಕ್ಷ್ಮಿ, ನಟಿ ಲಕ್ಷ್ಮಿ ಅವರದು ಸಿನಿಮಾ ಕುಟುಂಬ. ಅವರ ತಂದೆ ತಾಯಿ ಇಬ್ಬರು ಸಹ ಸಿನಿಮಾ ರಂಗಕ್ಕೆ ಸೇರಿದವರು. ಹಾಗಾಗಿ ಲಕ್ಷ್ಮಿ ಅವರಿಗೆ ಚಿತ್ರರಂಗ ಹೊಸದೇನಲ್ಲ. 15 ವರ್ಷವಿದ್ದಾಗಲೇ ತಮಿಳು ಸಿನಿಮಾದಲ್ಲಿ ನಟಿಸುವ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ನಂತರ ಅದೇ ವರ್ಷ ತೆಲುಗು ಚಿತ್ರರಂಗಕ್ಕೆ ಕಾಲಿಟ್ಟರು. ನಂತರವೇ ಡಾಕ್ಟರ್ ರಾಜ್ಕುಮಾರ್ ಅವರೊಡನೆ ಗೋವಾದಲ್ಲಿ CID 999 ಚಿತ್ರದಲ್ಲಿ ನಟಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು. ನಟನೆ ಶುರು ಮಾಡಿದ ಒಂದೆರಡು ವರ್ಷಗಳಲ್ಲೇ ಲಕ್ಷ್ಮಿ ಅವರ ತಂದೆ ತಾಯಿ ಲಕ್ಷ್ಮಿ ಅವರನ್ನ ಭಾಸ್ಕರನ್ ಎಂಬುವರ ಜೊತೆ ಮದುವೆ ಮಾಡಿ ಬಿಡ್ತಾರೆ. ಈ ದಂಪತಿಗೆ ಒಬ್ಬ ಮಗಳು ಸಹ ಹುಟ್ಟುತ್ತಾಳೆ. ಆಕೆಯ ಲಕ್ಷ್ಮಿ ಅವರ ಮಗಳು ಐಶ್ವರ್ಯ. ಆದರೆ ಕೆಲ ಸಮಯದ ನಂತರ ಲಕ್ಷ್ಮಿ ಅವರ ದಾಂಪತ್ಯ ಜೀವನದಲ್ಲಿ ಏರುಪೇರು ಉಂಟಾಗಿ ಮೊದಲನೇ ಪತಿಯಿಂದ ದೂರವಾದರು. ನಂತರ ಮಲಯಾಳಂ ಚಿತ್ರರಂಗದ ಖ್ಯಾತ ನಟ ಮೋಹನ್ ಎಂಬುವರನ್ನ ಪ್ರೀತಿಸಿ ವಿವಾಹವಾದರು. ಆದರೆ ಆ ಮದುವೆಯು ಸಹ ಕೆಲ ವರ್ಷಗಳಲ್ಲೇ ಮುರಿದು ಬಿತ್ತು. ನಂತರ ಸಿನಿಮಾಗಳಲ್ಲಿ ಹೆಚ್ಚಾಗಿ ತೊಡಗಿಕೊಂಡ ಲಕ್ಷ್ಮಿ ಅವರು ಸಿನಿಮಾ ರಂಗದಲ್ಲಿ ಸಾಕಷ್ಟು ಖ್ಯಾತಿ ಗಳಿಸಿದರು. ನಂತರ ನಟ ಹಾಗೂ ನಿರ್ದೇಶಕ ಶಿವಚಂದ್ರನ್ ಅವರನ್ನ ಪ್ರೀತಿಸಿ ವಿವಾಹವಾದರು. ಆದರೆ ಲಕ್ಷ್ಮಿ ಅವರು ಮೂರನೇ ಮದುವೆ ಆಗುವ ಸಮಯದಲ್ಲಿ ಅವರ ಮಗಳು ಐಶ್ವರ್ಯಗೂ ಸಹ ಮದುವೆ ವಯಸ್ಸಾಗಿತ್ತು. ಹಾಗಾಗಿ ಮದುವೆ ವಯಸ್ಸಿನ ಮಗಳಿರುವಾಗ ಲಕ್ಷ್ಮಿ ಅವರಿಗೆ ಇನ್ನೊಂದು ಮದುವೆ ಬೇಕಾ ಎಂದು ಹಲವಾರು ಸುದ್ದಿಗಳು ಹರಿದಾಡಿದವು. ಲಕ್ಷ್ಮಿ ಅವರ ಮಗಳು ಐಶ್ವರ್ಯ ಸಹ ಇದಕ್ಕೆ ವಿರೋಧವಾಗಿದ್ದರು. ಶಿವಚಂದ್ರನ್ ಅವರನ್ನು ಸರ್ ಎಂದು ಕರೆಯುತ್ತಿದ್ದರು. ನಾನು ಅವರನ್ನ ಅಪ್ಪ ಎಂದು ಹೇಗೆ ಕರೆಯಲಿ, ಇದು ಸಾಧ್ಯನಾ ಅಂತ ತಾಯಿ ವಿಚಾರದಲ್ಲಿ ತೀವ್ರವಾದ ವಿರೋಧ ವ್ಯಕ್ತಪಡಿಸಿದರು. ನಂತರ ಐಶ್ವರ್ಯ ಅವರು ಮುಸ್ಲಿಂ ಹುಡುಗನನ್ನು ಪ್ರೀತಿಸಿ ತಾಯಿಗೆ ತಿಳಿಸದೆ ಆತನನ್ನು ಮದುವೆಯಾಗಿದ್ದರು. ಅವರಿಗೂ ಸಹ ಒಂದು ಹೆಣ್ಣು ಮಗುವಿದೆ. ನಂತರ ಅವರ ದಾಂಪತ್ಯ ಜೀವನದಲ್ಲಿ ಕೂಡ ಹಲವಾರು ಸಮಸ್ಯೆಗಳು ಎದುರಾಗಿ ಪತಿಯನ್ನು ಬಿಟ್ಟು ಬಂದರು. ಮಾನಸಿಕವಾಗಿ ಬಹಳ ಕುಗ್ಗಿದ್ದ ಐಶ್ವರ್ಯಗೆ ತಾಯಿ ಲಕ್ಷ್ಮಿ ಮಾನಸಿಕ ಧೈರ್ಯ ತುಂಬಿ ಸಹಾಯ ಮಾಡ್ತಾರೆ. ನಂತರ ಚೇತರಿಸಿಕೊಳ್ತಾರೆ ಐಶ್ವರ್ಯ. ಈಗ ಐಶ್ವರ್ಯ ಅವರ ಮಗಳು ಸಹ ದೊಡ್ಡವಳಾಗಿದ್ದಾಳೆ. ಬಣ್ಣದ ಜಗತ್ತನ್ನು ನೋಡಿ ಅಲ್ಲಿರುವ ಎಲ್ಲರೂ ಸಹ ಬಹಳ ಸಂತೋಷವಾಗಿರುತ್ತಾರೆ ಎಂದು ನಾವಂದುಕೊಳ್ತೇವೆ. ಆದರೆ ಸತ್ಯ ಬೇರೆನೇ ಆಗಿರುತ್ತೆ ಎಂಬುದಕ್ಕೆ ಉದಾಹರಣೆಯೇ ನಟಿ ಲಕ್ಷ್ಮಿ. ಸ್ನೇಹಿತರೆ, ಲಕ್ಷ್ಮಿ ಅವರ ಈ ಒಂದು ಕಥೆ ತಿಳಿದು ನಿಮಗೆ ಏನಿಸುತ್ತೆ ಕಾಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋ ಅಪ್ಡೇಟ್ ಹೇಗೆ ಸಬ್ಸ್ಕ್ರೈಬ್ ಆಗ್ತಾ ಎಲ್ಲರೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು.